ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. पार्टी की भारतीय जनता पार्टी की वंदे वंदे सन्मान्य नरेंद्र मोदी जी वरेगे सन्मान्य नरेंद्र मोदी जी वरेगे ಕಾರ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಶಿಡ್ಲಘಟ್ಟದಲ್ಲಿಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಅತ್ಯಂತ ವಿಶೇಷವಾಗಿ ಆಚರಿಸಲಾಯಿತು. ನಗರದ ಬಿಜೆಪಿ ಕಚೇರಿಯಲ್ಲಿ ಬೂತ್ ಮಟ್ಟದ ಅಧ್ಯಕ್ಷರ ತಾಯಂದಿರ ಹೆಸರಿನಲ್ಲಿ ಗಿಡ ನೆಡುವ ಮೂಲಕ ಪರಿಸರ ಜಾಗೃತಿ ಮೂಡಿಸಲಾಯಿತು. ಇದೇ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಧೂಳಿಪಟವಾಗುವುದು ಖಚಿತ ಎಂದು ಭವಿಷ್ಯ ನುಡಿದಿದ್ದಾರೆ. ಮತ್ತೊಂದೆಡೆ ಜಂಗಮಕೋಟೆ ರೈತರ ಹೋರಾಟಕ್ಕೂ ಬಿಜೆಪಿ ಸಂಪೂರ್ಣ ಬೆಂಬಲ ಘೋಷಿಸಿದೆ. ಈ ಕುರಿತು ಒಂದು ವಿಸ್ತೃತ ವರದಿ ಇಲ್ಲಿದೆ. ಶಿಡ್ಲಘಟ್ಟ ನಗರದ ಸೇವಾ ಸೌಧದಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಇಂದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಭಿನ್ನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೂತ್ ಮಟ್ಟದ ಅಧ್ಯಕ್ಷರ ತಾಯಂದಿರ ಹೆಸರಿನಲ್ಲಿ ಗಿಡ ನೆಡುವ ಮೂಲಕ ಪ್ರಕೃತಿ ಮತ್ತು ತಾಯಿಯ ಬಾಂಧವ್ಯವನ್ನು ನೆನಪಿಸುವ ವಿಶೇಷ ಪ್ರಯತ್ನ ಮಾಡಲಾಯಿತು. ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ, ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಎಂದರು. ಇದೇ ವೇಳೆ ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ಧ ಗುಡುಗಿದ ಅವರು, ಕಾಂಗ್ರೆಸ್ ಪಕ್ಷದ ಭವಿಷ್ಯವನ್ನು ಜನರೇ ನಿರ್ಧರಿಸಲಿದ್ದಾರೆ, ಮುಂದಿನ ದಿನಗಳಲ್ಲಿ ಆ ಪಕ್ಷ ಧೂಳಿಪಟವಾಗುವುದು ಖಚಿತ ಎಂದು ಆಕ್ರೋಶ ಹೊರಹಾಕಿದರು. ತಾಯಿಯ ಹೆಸರಿನಲ್ಲಿ ಗಿಡ ನೆಡುವ ಮೂಲಕ ಪ್ರಕೃತಿಯೊಂದಿಗಿನ ನಮ್ಮ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತಿದ್ದೇವೆ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯಗಳಿಂದ ಜನರಲ್ಲಿ ಅಸಮಾಧಾನ ಹೆಚ್ಚುತ್ತಿದ್ದು, ಕಾಂಗ್ರೆಸ್ ಪಕ್ಷದ ಭವಿಷ್ಯವನ್ನು ಜನರೇ ನಿರ್ಧರಿಸಲಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಧೂಳಿಪಟವಾಗುವುದು ಖಚಿತ. ಇನ್ನು ಪರಿಸರ ದಿನಾಚರಣೆಯ ಅಂಗವಾಗಿ ರಸ್ತೆ ಸುರಕ್ಷತೆಯ ಜಾಗೃತಿ ಮೂಡಿಸಲು ಸಾರ್ವಜನಿಕರು ಹಾಗೂ ಪತ್ರಕರ್ತರಿಗೆ ಬ್ಲೂಟೂತ್ ಸೌಲಭ್ಯ ಹೊಂದಿರುವ ಹೆಲ್ಮೆಟ್ಗಳನ್ನು ವಿತರಿಸಲಾಯಿತು. ಇದಾದ ಬೆನ್ನಲ್ಲೇ ಶಿಡ್ಲಘಟ್ಟದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬಿಜೆಪಿ ಕಾರ್ಯಕರ್ತರು ಬೃಹತ್ ಬೈಕ್ ರ್ಯಾಲಿ ನಡೆಸಿದರು. ಜಂಗಮಕೋಟೆ ಭಾಗದ ರೈತರು ಕೆಐಎಡಿಬಿ ಭೂಸ್ವಾಧೀನದ ವಿರುದ್ಧ ನಡೆಸುತ್ತಿರುವ ಹೋರಾಟಕ್ಕೆ ಧ್ವನಿಯಾಗಲು ಈ ರ್ಯಾಲಿ ಆಯೋಜಿಸಲಾಗಿತ್ತು. ರೈತರ ನ್ಯಾಯಸಮ್ಮತ ಹೋರಾಟಕ್ಕೆ ಬಿಜೆಪಿ ಎಂದಿಗೂ ಬದ್ಧವಾಗಿದ್ದು, ಮುಂದಿನ ವಿಧಾನಸೌಧ ಚಲೋ ಕಾರ್ಯಕ್ರಮಕ್ಕೂ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದು ಸೀಕಲ್ ರಾಮಚಂದ್ರಗೌಡ ಘೋಷಿಸಿದರು. ಈ ಭವ್ಯ ಕಾರ್ಯಕ್ರಮ ಹಾಗೂ ಬೈಕ್ ರ್ಯಾಲಿ ಉದ್ಘಾಟನೆಯಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಸೀಕಲ್ ಆನಂದ್ ಗೌಡ, ಪ್ರಮುಖರಾದ ಸುರೇಂದ್ರ ಗೌಡ, ಎ ನಾರಾಯಣಸ್ವಾಮಿ, ಚೆಲುವರಾಜ್, ಬಾಲು ಸೇರಿದಂತೆ ನೂರಾರು ಮುಖಂಡರು, ಪದಾಧಿಕಾರಿಗಳು ಹಾಗೂ ಬೂತ್ ಅಧ್ಯಕ್ಷರು ಭಾಗವಹಿಸಿ ರೈತರ ಹೋರಾಟಕ್ಕೆ ಸಾಥ್ ನೀಡಿದರು. ಶಿಡ್ಲಘಟ್ಟ ವರದಿ. ಮಾನಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ. ಎಷ್ಟು ರೈತರು ಬೀದಿಗೆ ಕೂತ್ರ ಕೂಡನು ರೈತರ ಅಹವಾಲನ್ನ ತಗೋತಾ ಇಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜಂಗಮಕೋಟೆ ಏನು ಕೈಗಾರಿಕಾ ಅಭಿವೃದ್ಧಿ ಕೆಐಡಿಬಿಗೆ ಲ್ಯಾಂಡ್ ಅಕ್ವಿಜೇಷನ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದೇನು ಮಾಡಿದ್ರು, ಕಾಂಗ್ರೆಸ್ಸು ಬಂಡಾಟ ಇಟ್ಕೊಂಡು ಕೂತಿದೆ. ಇಡೀ ರೈತರು ಅವ್ರ ಮನೆ ಬಾಗಿಲು ಬಿಟ್ಬಿಟ್ಟು ಸುಮಾರು 81 ದಿವಸ ಆಗಿದೆ DC ಕಚೇರಿ ಮುಂದೆ ಕೂತ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳು ಎಲ್ಲ ಪೂರ್ತಿ ಮನೆಗಳಲ್ಲಿರ್ತಕ್ಕಂಥ ಮಕ್ಕಳನ್ನ, ಮನೆಗಳಲ್ಲಿರ್ತಕ್ಕಂಥ ಹಸುಗಳನ್ನ ಕೂಡ DC ಆಫೀಸ್ ಮುಂದ್ಗಡೆ ಕಟ್ಕೊಂಡು ಇವತ್ತು ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಆಗಿದೆ. ರೈತರ ಜಮೀನನ್ನ ಯಾವುದೇ ಕಾರಣಕ್ಕೆ ಬಲವಂತವಾಗಿ ಕಿತ್ಕೋಬಾರ್ದು, ಫಲವತ್ತಾದ ಭೂಮಿನ ಹಾಳು ಮಾಡಬಾರ್ದು. ಯಾಕಂತ ಹೇಳಿದ್ರೆ ಕೈಗಾರಿಕೆಗಳು ಬೇಕು, ಕೈಗಾರಿಕೆಗಳು ಬೇಡ ಅಂತ ಹೇಳೋದಿಲ್ಲ. ನಮ್ಮ ಶಿಡ್ಲಘಟ್ಟಕ್ಕೆ ವಿಶೇಷವಾಗಿ ಕೈಗಾರಿಕೆ ಬೇಕಾಗಿದೆ. ಆದರೆ ಕೈಗಾರಿಕೆಗಳು ಬೇಕು ಅಂತ ಹೇಳ್ಬಿಟ್ಟು ಇರ್ತಕ್ಕಂಥ ಫಲವತ್ತಾದ ಭೂಮಿನ ತಗೊಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಬರಡು ಭೂಮಿ ತಗೊಳ್ಳಿ. ಅದೇ ರೀತಿ ಇವತ್ತೇನು ಕೈಗಾರಿಕೆ ಬೇಕಂತ ಹೇಳಿದ್ರೆ ದೇವನಹಳ್ಳಿ ಏರ್ಪೋರ್ಟ್ ಹತ್ರ, ದೇವನಹಳ್ಳಿ ಹತ್ರ 1000 ಎಕರೆ ತಗೊಂಡಿದ್ದಾರೆ. 10-15 ವರ್ಷ ಆಗಿದೆ ಜಮೀನು ತಗೊಂಡು. ಕೈಗಾರಿಕೆಗಳಿಗೆ ಇನ್ನೂ ಬಂದಿಲ್ಲ. ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಸರ್ಕಾರದಲ್ಲಿ ಇರ್ತಕ್ಕಂಥ ಹೊಸ ಮುಖ್ಯಮಂತ್ರಿಗಳಿಗೆ ಇವತ್ತು ಬದ್ಧತೆ ಇದ್ರೆ, ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಬದ್ಧತೆ ಇದ್ರೆ, ಹತ್ತಿರದಲ್ಲೇ ದೇವನಹಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಕೈಗಾರಿಕೆಗಳು ಜಮೀನು ತಗೊಂಡಿದ್ದಾರೆ. ಅವತ್ತು ತಗೊಂಡಿರ್ತಕ್ಕಂಥದ್ದು 30, 40, 50 ಲಕ್ಷ ಕೊಟ್ಟಿರ್ತಕ್ಕಂಥ ಇವತ್ತು 4, 5 ಕೋಟಿ, 10 ಕೋಟಿ ಜಮೀನು ಆಗಿದೆ. ಆ ಜಮೀನು ಹತ್ರ ಇದುವರೆಗೂ ಕಾಂಪೌಂಡ್ ಹಾಕೊಂಡಿರ್ತಕ್ಕಂಥದ್ದು ಯಾರು? ಬಲವಾಗಿರ್ತಕ್ಕಂಥ ರಾಜಕಾರಣಿಗಳು, ವ್ಯಾಪಾರ ಮಾಡ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು ಇವತ್ತು KDB ಜಮೀನು ತಗೊಂಡಿದ್ದಾರೆ. ಕೈಗಾರಿಕೆಗಳು ಬಂದಿಲ್ಲ. ದಯಮಾಡಿ ಮೊದಲು ಅಲ್ಲಿ ಕೈಗಾರಿಕೆಗಳು ಬರಲಿ. ಇಲ್ಲಿರ್ತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರದ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ರಿಗೂ ಕೆಲಸ ಸಿಗಲಿ ಅಂತೇಳಿ ಈ ಒಂದು ಹೋರಾಟ ಏನಿದೆ, ರೈತ ಸಂಘದ ಹೋರಾಟ ಮಾಡ್ತಾ ಇದ್ದಾರೆ, ರೈತರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಪಕ್ಷದ ಇಡೀ ಜಿಲ್ಲೆಯಿಂದ ಕೂಡ ಇವತ್ತು ಎಲ್ಲರೂ ಬಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು DC ಕಚೇರಿಯಿಂದ ಬೆಂಗಳೂರು ವಿಧಾನಸೌಧ ಚಲೋ ಅಂತ ಏನು ಇದೆ, ಇವತ್ತು
ನಾವು ಕೂಡ ಪಾಲ್ಗೊಳ್ತಾ ಇದ್ದೀವಿ. ದಯಮಾಡಿ ಎಲ್ಲ ರೈತರ ಮಕ್ಕಳು ಇದೇ ಒಂದು ಒಕ್ಕೂಟದಲ್ಲಿ ಬಂದು ಸರ್ಕಾರದ ವಿರುದ್ಧ ಕೂತ್ಕೊಂಡು ಅವರು ಜಮೀನು ಉಳಿಸ್ಕೋಬೇಕಂತ ವಿನಂತಿ ಮಾಡ್ಕೊತೀವಿ. ನಮಸ್ಕಾರ. ಇಡೀ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು 2-3 ಸಾವಿರ ನಮ್ಮ ಪಕ್ಷದಿಂದ ಬರ್ತಾ ಇದ್ದಾರೆ. ರೈತರ ಮಕ್ಕಳು ಸಾಕಷ್ಟು 10,000ವರೆಗೂ ಎಲ್ಲರೂ ಸೇರಿ 10,000ವರೆಗೂ ಬೈಕ್ ಬರ್ತಕ್ಕಂಥ ನಿರೀಕ್ಷೆ ಇದೆ. ಇದು ಒಂದು ಹೋರಾಟ ರೈತರ ಉಳಿವಿಗಾಗಿ. ದಯಮಾಡಿ ರೈತರ ಮಕ್ಕಳನ್ನ ಉಳಿಸ್ಬೇಕಂತ ವಿನಂತಿ ಮಾಡ್ತೀವಿ. ಸರ್, ಈಗ ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿಗಳಾಗಿದ್ದಾರೆ, ಕಾಂಗ್ರೆಸ್ ಸರ್ಕಾರದ ಬದಲಾವಣೆ ಆಗಿದೆ. ಈಗೇನು ರಾಜ್ಯಕ್ಕೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸರ್ ತಾವೇನಾದ್ರೂ ಇವರೇನು ಹೊಸ ಬದಲಾವಣೆ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ತಮಗೇನು ಇದೆಯಾ ಅಂತ? ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಸರ್ಕಾರದಲ್ಲಿರ್ತಕ್ಕಂಥ ಏನು ಇಂಜಿನ್ ಇದ್ದಿದ್ದು ಆ ಇಂಜಿನು ಹಳೇದಾಗ್ಬಿಟ್ಟಿದೆ. ಇವತ್ತು ಹೊಸ ಇಂಜಿನ್ನ ಜೋಡಿಸ್ತಕ್ಕಂಥ ಕೆಲಸ ಮಾಡಿದಾರೆ ಅನ್ಕೋತೀನಿ. ಇವತ್ತು ಡಿ ಕೆ ಶಿವಕುಮಾರ್ ಏನು ಇವತ್ತು ಸರ್ಕಾರ ನಡೆಸೋದಕ್ಕೇನು ಕುರ್ಚಿ ಕೂತ್ಕೊಂಡಿದ್ದಾರೆ. ಸಾಕಷ್ಟು ನಿರೀಕ್ಷೆ ಇದೆ. ಇವರೇನು ಗ್ಯಾರಂಟಿಗಳನ್ನು ಕೊಟ್ಟಾದ್ಮೇಲೆ, ಸಿದ್ದರಾಮಯ್ಯನವರ ಗ್ಯಾರಂಟಿಗಳು ಕೊಟ್ಟಾದ್ಮೇಲೆ ಸರ್ಕಾರ ಖಜಾನೆ ಖಾಲಿಯಾಗಿ ಸಾಕಷ್ಟು ಸಾಲಗಳು ಮಾಡಿದ್ದಾರೆ. ಅದು ಜನರ ಮೇಲೆ ಹೊಸಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಏನಿದ್ದಾರಲ್ಲ, ಇವರು ಕೂಡ ಆ ಕೆಲಸ ಮಾಡ್ದಿರ ಬೆಂಗಳೂರಲ್ಲಿ ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಸಾಕಷ್ಟು PRR ರಿಂಗ್ ರೋಡ್ ಇದೆ, ರಿಂಗ್ ರೋಡ್ಗಳಿದೆ, IT ಪಾರ್ಕ್ ಮಾಡ್ತಕ್ಕಂಥದ್ದು, ವ್ಯಾಪಾರ ಮಾಡ್ತಕ್ಕಂಥದ್ದು, ಕೈಗಾರಿಕೆಗಳಿಗೆ ಬರ್ತಕ್ಕಂಥದ್ದು. ಇಡೀ ಪ್ರಪಂಚದಲ್ಲೇ ಬೆಂಗಳೂರು ಇರ್ತಕ್ಕಂಥದ್ದು ಉನ್ನತ ಕ್ಷೇತ್ರ. ಆ ಸಿಟಿ ಒಳಗಡೆಗೆ ಡೆವಲಪ್ಮೆಂಟ್ ಮಾಡಿದ್ರೆ ಸಾಕಷ್ಟು ಉದ್ದಿಮೆ ಮಾಡ್ತಕ್ಕಂಥವ್ರು, ಕೈಗಾರಿಕೆಗಳು ಬರ್ತಕ್ಕಂಥದ್ದು, ಎಲ್ರಿಗೂ ಫೆಸಿಲಿಟಿ ಕೊಟ್ಟರೆ ರೆವಿನ್ಯೂ ಬರುತ್ತೆ. ರೆವಿನ್ಯೂ ಜನರೇಟ್ ಮಾಡಲಿ. ಇವತ್ತು ಬಜೆಟ್ 4 ಲಕ್ಷ ಕೋಟಿ ಏನು ಬಜೆಟ್ ಮಾಡ್ತಾ ಇದ್ದಾರಲ್ಲ, ರೆವಿನ್ಯೂನ 10 ಲಕ್ಷ ಕೋಟಿ ಮಾಡ್ತಕ್ಕಂಥದ್ದು ಕೆಲಸ ಮಾಡಲಿ. ಯಾರೇ ಆಗಲಿ, ನಮ್ಮ ಸರ್ಕಾರ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ. ಅದಾದಮೇಲೆ ಫ್ರೀ ಕೊಡಲಿ, ಯಾರು ಬೇಡ ಅಂತ ಹೇಳಲ್ಲ. ಇವತ್ತು ಜನರಿಗೆ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗ್ಯಾರಂಟಿಗಳು ಕೊಟ್ಬಿಟ್ಟು ಎಲ್ಲದ ಮೇಲೂ ರೇಟ್ ಜಾಸ್ತಿ ಮಾಡಿದ್ದಾರೆ. ನಮ್ಮನ್ನು ಈ ಗಂಡಸರಿಗೆ ವಸೂಲಿ ಮಾಡೋದು, ಹೆಂಗಸರಿಗೆ ಫ್ರೀ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಜಗತ್ತು ಜಾಹೀರಾತಾಗಿದೆ. ಈ ಕೆಲಸ ಮಾಡೋದು ಬೇಡ. ಸಾಕಷ್ಟು ನಿರೀಕ್ಷೆ ಡಿ ಕೆ ಶಿವಕುಮಾರ್ ಎಲ್ಲರೂ ಇಟ್ಕೊಂಡಿದ್ದಾರೆ. ಅವ್ರು ಒಳ್ಳೆ ಕೆಲಸ ಮಾಡಲಿ ಅಂತ ವಿನಂತಿ ಮಾಡ್ತೀವಿ. ಗ್ಯಾರಂಟಿಗಳಿಂದ ಖಜಾನೆ ಖಾಲಿ ಆಗಿದೆ ಅಂತ, ಆದರೂ ಈಗ ವಿದ್ಯಾರ್ಥಿಗಳಿಗಾಗಿ ಉಚಿತ ಬಸ್ ಪಾಸ್ ಬಿಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ, ಬಡವರಿಗೆ, ಹೆಣ್ಮಕ್ಳಿಗೆ ಫ್ರೀ ಕೊಡೋದ್ರಲ್ಲಿ ನಮ್ದು ಯಾವುದೇ ಒಂದು ಆಕ್ಷೇಪ ಇಲ್ಲ. ನಮ್ಮ ಬೆಂಬಲ ಇದೆ. ಆದರೆ ಅವ್ರು ಕೊಡ್ತಿರ್ತಕ್ಕಂಥದ್ದನ್ನು ನೇರವಾಗಿ ತಲುಪ್ತಕ್ಕಂಥ ಕೆಲಸ ಮಾಡಬೇಕು. ಅದೇ ರೀತಿ ಖಜಾನೆಗೆ ದುಡ್ಡು ಸೇರಿಸ್ತಕ್ಕಂಥ ಕೆಲಸನೂ ಮಾಡಬೇಕು. ಬರೀ ಖಜಾನೆ ಈಗ ಟ್ಯಾಕ್ಸ್ ಕಟ್ಟೋರನ್ನ ಕಟ್ಬಿಟ್ಟು ಅದು ಟ್ಯಾಕ್ಸ್ನೆಲ್ಲ ಖಾಲಿ ಮಾಡಿ ಸಾಲ ಮಾಡಿ ಕೊಡ್ತಕ್ಕಂಥ ಕೆಲಸ ಬಿಟ್ಬಿಟ್ಟು ಖಜಾನೆ ಸುಮ್ಸಕ್ಕಂಥ ಕೆಲಸ ಏನು ಮಾಡ್ತಾರೆ, ಆ ಗ್ಯಾರಂಟಿನ ಕೊಡಲಿ ಇವ್ರು. ಫಸ್ಟು ನಮ್ಮ ಸರ್ಕಾರ ಬಂದರೆ, ನಮ್ಮ ಸರ್ಕಾರದಲ್ಲಿ ಯಾರು ಮುಖ್ಯಮಂತ್ರಿ ಆದರೂ ಕೂಡ ನಾವು ಆಗ್ರಹ ಮಾಡೋದು ಇದೇನೆ. ಸರ್ಕಾರದ ಖಜಾನೆ ತುಂಬಿಸೋದೇನು ಅಂತ ಪ್ಲಾನ್ ಮಾಡ್ತಕ್ಕಂಥದ್ದು ಒಂದು ತಾಕತ್ತಿದ್ರೆ ಡಿ ಕೆ ಶಿವಕುಮಾರ್ ಮಾಡಲಿ ಅಂತ ವಿನಂತಿ ಮಾಡ್ಕೊತೀವಿ. ಸರ್, ಈಗೇನು ಅವತ್ತು ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಮುಖ್ಯಮಂತ್ರಿಯಾಗಿ. ಅದರಲ್ಲೇನು 12 ಜನ ಸಚಿವರು ಪ್ರಮಾಣ ವಚನ ಮಾಡಿದ್ರು. ಈ ದಿನ ಒಬ್ಬರು ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ದಾರೆ. ಇದ್ರ ಹಿನ್ನೆಲೆ ಸರ್, ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥ ಆಂತರಿಕ ಏನು ಗುಂಪುಗಾರಿಕೆ ಇದೆಯಲ್ಲ, ಅದು ಈಗಾಗಲೇ ಶುರು ಆಗಿದೆ. ಇನ್ನೂ ಸ್ಟಾರ್ಟ್ ಆಗಲೇ ಇಲ್ಲ. ಸ್ಟಾರ್ಟ್ ಆಗಿದ್ದ ಮುಂಚೆನೇ ಬ್ರೇಕ್ ಆಗಿದೆ. ಇದು ಕಾಂಗ್ರೆಸ್ನ ಮುಂದಿನ ದಿನಗಳಲ್ಲಿ ನಡವಳಿಕೆಗಳು ಏನಾಗ್ತಕ್ಕಂಥದ್ದು ದಿಕ್ಸೂಚಿ ಆಗಿದೆ. ಇದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗ್ತಕ್ಕಂಥದ್ದು ಗ್ಯಾರಂಟಿ ಅಂತ ಹೇಳ್ತೀನಿ. ಮನೆ ಮುಂದೆ ಮರ ಇದೆ, ಹಂಗಾಗಿ ಎಲ್ಲಿ ಮಳೆ ಇಲ್ಲ ಅಂದ್ರೂ ಬೆಂಗಳೂರಲ್ಲಿ ಮಳೆ ಬೀಳ್ತಕ್ಕಂಥ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ಇರ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ರಿಗೂ ವಿನಂತಿ ಮಾಡ್ತೀನಿ. ಈ ಪರಿಸರ ದಿನಾಚರಣೆ ಅಂಗವಾಗಿ ಒಂದು ದಿವಸ ಅಲ್ದಿರಾನೆ ಪ್ರತಿಯೊಂದು ಮನೆಯಲ್ಲಿ ಇರ್ತಕ್ಕಂಥ ಮರಗಳನ್ನು ಬೆಳೆಸ್ತಕ್ಕಂಥದ್ದು, ಆದಮೇಲೆ ಇರ್ತಕ್ಕಂಥ ಮರಗಳನ್ನು ಕಡಿಮೆ ಮಾಡಿ ಮರಗಳನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡ್ಬೇಕಂತ ವಿನಂತಿ ಮಾಡ್ಕೋತೀನಿ. ನಮಸ್ಕಾರ ಸರ್. ಸ್ವಲ್ಪ ಈ ಕಡೆ ಕೋಟೆ ಹೆಂಗೆ ಕೇಸ ಎಲ್ಲರನ್ನು ಹೆಲ್ಮೆಟ್ ಹಿಂಗೆ ಹಾಕ್ಕೊಂಡು ಈಗ ಫೋನ್ ಇಟ್ಕೋತಾರೆ. ಅಷ್ಟಪ್ಪ ಹಿಂಗೆ ಇಟ್ಕೊಂಡು ಗಮನ ಎಲ್ಲ ಫೋನ್ ಮೇಲೆ ಇರ್ತದೆ. ಫೋನ್ ಎಲ್ಲಿ ಬಿದ್ದದ
ಎಷ್ಟು ಕಲರ್ ಬಂದಿದೆ ಕೂಲಿಂಗ್ ಗ್ಲಾಸ್ ಇದ್ದಂಗಿದೆ. ಬಟ್ ಕೂಲ್ ಆಗಿರುತ್ತೆ ಹಾಕಿದ್ರೆ ಓಕೆ ನಡಿ. ನಿಧಾನಕ್ಕೆ ಸ್ಲೋ ಹೋಗು, ಸ್ಲೋ ಆಗು. ಹಿಂಗೆ ತಿರ್ಸಿ ಹಿಂಗೆ ಓಕೆ ಸ್ಲೋ ಆಗಿ ಹೋಗಿ ಇವಾಗ.